ನನ್ ಮಗ ನಿನ್ನ ಲವ್ ಮಾಡಿ ಯಾಮಾರಿಸ್ತಾನೆ, ಇದನ್ನ ನೋಡ್ಕೊಂಡು ನಾನು ಸುಮ್ನಿರ್ಬೇಕಾ? ಏನ್ ಅನ್ಕೊಂಡಿದಾನ ಅವನು? ಎಲ್ಲರೂ ನೋಡ್ತಿದಾರೆ ಕಣೆ, ಪ್ಲೀಸ್ ಬಾರೆ. ನೋಡ್ಲಿ ಬಿಡೆ, ನನ್ಗೇನ್ ಭಯನಾ? ಈ ನನ್ ಮಕ್ಳೆಲ್ಲ ಲವ್ ಓಕೆ ಆದ್ರೂ ಕುಡಿತಾರೆ, ಲವ್ ಫೇಲ್ಯೂರ್ ಆದ್ರೂ ಕುಡಿತಾರೆ. ಇವನ್ ತರ ಏಮಾರ್ಸಿದ್ರು ಕುಡಿತಾರೆ. ಕುಡುಕ್ ನನ್ ಮಕ್ಳು. ಬಾ ಹೋಗೋಣ. ನೀವೆಲ್ಲ ಒಂದ್ ಹೆಣ್ಮಕ್ಳು. ನಯಾ ನಾಜುಕು ಅಂತಂದ್ರೆ ಏನಂತ ಗೊತ್ತಿಲ್ಲ, ಹಾಕೊಳ್ಳೋ ಡ್ರೆಸ್ ಹಿಂಗಂದ್ರೆ ಮಾಡೋ ಕೆಲ್ಸನೂ ಹಿಂಗೇನಾ? ತಗೋ ಯಾವ ಕಾಲದಲ್ಲಿದ್ದೀರಾ? ನಾವು ನೋಡಿದಿರೋ ಕೇಸಾ? ನಾನೇ ಸರ್ ಹತ್ರ ಮಾತಾಡ್ತೀನಿ, ಹೊರಡಿ. ನಾನು ನೋಡ್ಕೊಳ್ತೀನಿ. ಸರಿ ಸರ್, ಆಯ್ತು. ಏನ್ ರಾಘವೇಂದ್ರ ಅವ್ರೆ, ಇದೆಲ್ಲ ಒಂದು ಪ್ರಾಬ್ಲಮ್ಮಾ? ತಪ್ಪು ನನ್ನ ಮಗಳದೇನೆ, ಆದ್ರೆ ಹುಡುಗ ಮಾಡಿದ್ದು ಏನ್ ಸರಿ ಅಲ್ವಲ್ಲ. ಈ ಡೀಲ್ನ ಫೇರ್ ಆಗಿ ಮುಗಿಸಿ. ಓಕೆ, ಹಾಸ್ಪಿಟ್ಲ್ ಖರ್ಚೆಲ್ಲ ನಾನು ನೋಡ್ಕೊಳ್ತೀನಿ, ಓಕೆನಾ? ನಮ್ಮ 3 ಜನ ಸೇರ್ಕೊಂಡು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅನ್ಕೊಂಡಿದೀವಿ ಅಪ್ಪ. ನಿಮ್ಮ 3 ಜನ ಮುಖ ನೋಡಿದ್ರೆ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾರೋ ಕಾಣ್ತಿಲ್ಲ. ನನ್ನ ಕತೆ ಮುಗಿಸೋ ಪ್ಲಾನ್ ಮಾಡಿರೋ ಹಾಗಿದೆ ಅಪ್ಪ. ಲಾಸ್ಟ್ 7 ವರ್ಷದಲ್ಲಿ ನಮ್ಗೇನಾದ್ರೂ ಬೇಕು ಅಂತ ಕೇಳ್ಕೊಂಡು ಬಂದು ನಿಂತಿದ್ದೀವಾ? ಕರೆಕ್ಟು. ಮತ್ತೆ ಯಾಕಪ್ಪ? 10th ಫೇಲು, ಅಟೆಂಪ್ಟ್ ಬರ್ದು ಫೇಲು. ನಾನು ರೋಡಲ್ಲಿ ಹೋಗ್ತಾ ಬರ್ತಾ ಇದ್ರೆ ರೋಡಲ್ಲಿ 3 ಬಿಟ್ಟು ನಾಚಿಕೆ ಇಲ್ಲದೆ ಕೂತಿದ್ರಲ್ಲ, ಅವಾಗ ನಾನೇನಾದ್ರು ಕೇಳಿದ್ನಾ? ನೀವು ನೆಮ್ಮದಿ ಆಗಿರ್ಬೇಕು ಅಂತ ನನ್ನ ನೆಮ್ಮದಿ ಹಾಳು ಮಾಡ್ಬೇಡ್ರು. ನಾನು ಮನುಷ್ಯನಾಗಿರಲ್ಲ. ಶಿವ ಡ್ಯಾಡಿ, ನೀವೇನು ಸುಮ್ಮನೆ ಕೊಡಬೇಡಿ. ಲೋನ್ ಅನ್ಕೊಂಡು ನಮಗೆ 15 lakhs ಕೊಡಿ. 1 year ಆದ್ಮೇಲೆ ವಾಪಸ್ ಕೊಡ್ತೀವಿ. 15 lakhsಗೆ ಎಷ್ಟು 0 ಇದೆ ಅಂತ ಗೊತ್ತಾ? ಗೊತ್ತಲ್ಲ. 1 2 3 4 ಉದ್ಧಾರ ಆದಾಗೆ. ಕರೆಕ್ಟ್ ಅಲ್ವಾ ಮಗ? ಏನ್ರಿ ಪ್ರಸಾದ ತಗೊಳ್ಳಿ. ಬನ್ರು. ಏನೋ ಹೆಂಗಿದ್ಯಾ? ಚೆನ್ನಾಗಿದ್ದೀನಮ್ಮ. ಎಲ್ಲರೂ ಚೆನ್ನಾಗಿರ್ಬೇಕು. ಆಯ್ತಮ್ಮ. ನಾವು, ನಮ್ಮ ಸಂಬಂಧಿಕರು, ನಮ್ಮ ಅಕ್ಕಪಕ್ಕದವರು ಎಲ್ಲರೂ. ಏನು ಅಪ್ಪ ಏನೋ ಕೋಪಿಸ್ಕೊಂಡು ಹೋಗ್ತಿದ್ದಾರೆ? ಬಿಸ್ನೆಸ್ ಮಾಡಕ್ ದುಡ್ಡು ಕೇಳ್ದೆಮ್ಮ. ಅದಕ್ಕೇನೋ ಫುಲ್ ಆಸ್ತಿ ಕೇಳ್ದಂಗೆ ಆಡ್ತಿದ್ದಾರೆ. ಅಯ್ಯೋ ದೇವ್ರೆ, ನಾವು ಮೊದಲು ಚೆನ್ನಾಗಿರ್ಬೇಕು. ಅಮ್ಮ, ನೀನ್ ಚೆನ್ನಾಗಿರ್ಬೇಕು ಅಂತ ಬೇಡ್ಕೊಂತಿದ್ಯಾ? ಅಯ್ಯೋ ಅಪ್ಪನ್ನ ಬಿಟ್ಟು ನನ್ನ ಕೈಲಿ ಏನೂ ಮಾಡೋಕ್ಕಾಗತ್ತೆ? ನನ್ನ ಕೈಲಿ ಆಗೋಷ್ಟು ಹೆಲ್ಪ್ ಮಾಡ್ತೀನಿ. ಬಾಕಿ ನೀವು ರೆಡಿ ಮಾಡ್ಕೋತೀರಾ? ತಗೊಳ್ಳೋ. ಕಾಸು ಸಿಗತ್ತೆ ಇವಾಗ. ಎಸ್, ಕುಡಿ ಆಂಟಿ, ಕುಡಿ ಆಂಟಿ. ತಗೋ. ಆಹಾ, ಏನೋ ಸಾಕಾಗಲ್ಲ. ಆಹಾ, ದೇವ್ರ ತರ ಬಂದಿದ್ಯಾ. ಕೊಡಮ್ಮ, ಕೊಡು. ತಗೋ. ಹ್ಯಾಪಿನಾ? ಅಮ್ಮ 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 ಅಮ್ಮ, ಸಾಕು, ಈ ಕಡೆ ಬನ್ನಿ, ತಗೊಳ್ಳಿ. ಯಾಕ? ಎಲ್ಲ ಗೋಲ್ಡ್ ಪ್ಲೇಟೆಡ್ ಮಚ್ಚ. ನಿಮ್ಮಪ್ಪನೇ ಪರವಾಗಿಲ್ಲ, ಮೂತಿ ಮೇಲೆ ಕೊಡಲ್ಲ ಅಂತ ಹೇಳ್ಬಿಟ್ರು. ನಿಮ್ಮಮ್ಮ ಡಿಫ್ರೆಂಟ್ ಆಗಿ ಟ್ರೈ ಮಾಡ್ತಾ ಇದಾರೆ. ನಾನಲ್ಲ. ಅಯ್ಯೋ ನನ್ನ ಮಗನೇ. ಶೇಖಣ್ಣ, ಚೇರೆಲ್ಲ ರೆಡಿ ಮಾಡಿ ಇಟ್ಕೋ. ಆಯ್ತಪ್ಪ. ಅಣ್ಣ ಅಣ್ಣ, ಏನಣ್ಣ ಕೆಲಸ ಟೈಮಲ್ಲಿ ನಿದ್ದೆ ಮಾಡ್ತಿದ್ಯಾ? ನೀನು ನೋಡ್ಕೊಂಡು ಸುಮ್ಮನೆ ಇದೆಯಲ್ಲಣ್ಣ. ಬ್ರದರ್, ಬ್ಯಾನರ್ ಎಲ್ಲ ರೆಡಿ? ಎಲ್ಲ ಓಕೆ ಬ್ರೋ, ಜಮಾಯಿಸ್ಬಿಡೋದೆ. ಲೋತಮ್ಮ, ನಿನಗೆ ನಿಜವಾಗ್ಲೂ ಅಡುಗೆ ಮಾಡಕ್ ಬರುತ್ತಾ? ಏನು ಬರುತ್ತೋ ಏನೋ. ಒಂದು ಕ್ಯಾರೆಟ್ ಸರಿಯಾಗಿ ಹೆಚ್ಚಕ್ಕೆ ಬರಲ್ಲ ನಿಂಗೆ? ಶಿವ, ಇವನಿಗೆ ಕಾಟ ಕೊಡ್ತಿದ್ರೆ ಕೆಲಸ ಮಾಡೋಕ್ಕಾಗಲ್ಲ. ನಾನು ಎದ್ದೋದ್ರೆ ಕಿದ್ದು ದಬಾಕ್ಬಿಡ್ತೀಯಾ? ಹೋಗೋ ಇಡಿಯಟ್. ಏನ್ರಿ, ಹ್ಯಾಪಿನಾ? ತುಂಬಾ ಥ್ಯಾಂಕ್ಸ್ ರೀ. ನಮ್ಮ ಪ್ಯಾರೆಂಟ್ಸ್ ಸಪೋರ್ಟ್ ಇಲ್ಲದೆ ಈ ಮದುವೆನ ಫ್ರೀಯಾಗಿ ನಡೆಸ್ಕೊಟ್ಟದನ್ನ ಖಂಡಿತವಾಗಿಯೂ ಮರೆಯಲ್ಲ. ಏನ್ರಿ ಎದುರಿಸ್ತಾ ಇದ್ದೀರಾ? ಫಸ್ಟ್ ಮದುವೆ ಅಂತ ಫ್ರೀಯಾಗಿ ಮಾಡ್ಕೊಡ್ತೀವಿ ಅಂತ ಅಂದಿದ್ದು. ಮುಂದೆ ನೀವೇ ಬಿಸ್ನೆಸ್ ಇಟ್ಕೊಟ್ಬಿಟ್ಟು ನಮ್ಮನ್ನು ಬೆಳೆಸ್ಬೇಕು, ಓಕೆನಾ? ಹೆಂಗಿದ್ರು ಫ್ಯೂಚರಲ್ಲಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಮದುವೆ ಆಗುತ್ತೆ. ಖಂಡಿತ ಬ್ರದರ್, ನಮ್ಮ ಫ್ರೆಂಡ್ಸ್ದು ಎಲ್ಲ ಮ್ಯಾರೇಜು ನಿಮಗೆ ರೆಫರ್ ಮಾಡ್ತೀವಿ. ಅಷ್ಟು ಸಾಕು. ರಾಜು ಇಲ್ಲಿ ಎಲ್ಲೋನು? ಅಯ್ಯ, ಬರ್ತಿದ್ದ ನೋಡು. ಏಯ್, ಫೋನ್ ಮಾಡೋದು ಎತ್ತಕ್ಕಾಗಲ್ಲ. ಇಲ್ಲ, ಫೋನ್ ಚಾರ್ಜ್ಗೆ ಹಾಕಿದ್ದೆ ನಾನು. ಚಾರ್ಜ್ಗೆ ಇಟ್ಬಿಟ್ಟು ಸ್ವಿಚ್ ಹಾಕಿದ್ದೇನಾ? ಕೆಲಸ ಮಾಡೋ ಟೈಮಲ್ಲಿ ಕುಡಿಬೇಡ ಅಂತ ಎಷ್ಟಲ್ಲಿ ಹೇಳ್ಬೇಕು ನಿನಗೆ? ಮುಡಿಬೇಕಾದ್ರೆ ಯಾಕೋ ಕೆಲಸ ಕೊಡ್ತೀರಾ? ಇಲ್ಲ, ಸ್ವಲ್ಪನೇ ಕುಡ್ದೆ. ಯಾಕೆ ಅಂತ ಅದು ಹೋಗ ಕಚರ ನನ್ನ ಮಗನೇ. ಯಾರೋ ಅದು ನೆನ್ನೆ ಬಂದಿರೋ ಮಳೆಯಲ್ಲಿ ಚಿಗುರಿರೋದು? ಈ ಏರಿಯಾದಲ್ಲಿ ನನ್ನ ಆರ್ಡರ್ ಕ್ಯಾನ್ಸಲ್ ಮಾಡಿರೋದೇ ತಪ್ಪು. ಆರ್ಡರ್ನ ಓಕೆ ಮಾಡಿರೋದು ಯಾರು?
ಓಹೋ ಯಾವುದು ಕೆಲಸ ಇಲ್ದಾನೆ ಬೀದಿಗೆ ಆಯ್ತಿದ್ರಲ್ಲ, ಯಾವ್ದಾದ್ರು ಕೆಲ್ಸಕ್ಕೆ ಹೋಗಿ ಅಂತ ಅಂದ್ರೆ ನನ್ ಬುಡಕ್ಕೆ ಕೈ ಇಟ್ರಾ? ನಾನು ಎಷ್ಟು ಕಷ್ಟಪಟ್ಟು ಪೊಸಿಷನ್ ಬಂದಿದ್ದೀನಿ ಗೊತ್ತಾ? ವ್ಯಾಪಾರ ಅಂದ್ರೆ ಆಟ ಅನ್ಕೊಂಡಿದ್ದೀರಾ? ಬೆಳಗ್ಗೆ 8 ಗಂಟೆಗೆ ಅಂಗಡಿ ತೆಗಿಬೇಕು ಅಂತ ಅಂದ್ರೆ 4 ಗಂಟೆಗೆ ಎದ್ದು ವರ್ಷ ಪೂರ್ತಿ ನಿದ್ದೆನ ಮರ್ತು ಬಂದಿರೋ ಜಾಗ ಕಣೋ ಇದು. ನನ್ನ ಹೆತ್ತಿರೋ ತಾಯಿ ಆದ್ರೂ ಸರಿ, ನಾನ್ ಹೆತ್ತಿರೋ ಮಕ್ಳಾದ್ರೂ ಸರಿ, ಎಲ್ಲಾನು ಮರ್ತು ನಾಯಿ ತರ ಕೆಲಸ ಮಾಡಿದೀನೋ. ಅಷ್ಟ್ ಕಷ್ಟಪಟ್ಟು ದುಡ್ದು ತಿನ್ನೋ ಒಂದು ಊಟನೋ ನಮ್ದಿ ಇಲ್ಲ ಕಣ. ಲೇ ರಿಯೋ ಅಂದಾನೆಲ್ಲ ಒಲಿಂಪಿಕಲ್ ಓಡಕ್ಕಾಗಲ್ಲ ಕಣ. ಜಿಯೋ ಬಗ್ಗೆ ಮಾತಾಡೋನೆಲ್ಲ ಅಂಬಾನಿ ಆಗಕ್ಕಾಗಲ್ಲ ಕಣ. ಏಯ್ ಈ ವ್ಯಾಪಾರಕ್ಕಾಗಿ ಎಷ್ಟೋ ದಿನ, ಎಷ್ಟೋ ಹಗಲು, ಎಷ್ಟೋ ರಾತ್ರಿ, ಎಷ್ಟೋ ವರ್ಷ ಕಷ್ಟಪಟ್ಟು ದುಡ್ದಿದ್ದೀನಿ ಕಣ. ಹಲೋ, ಎಲ್ಲಿಗೆ ಬಂದು ಏನು ಡೈಲಾಗ್ ಕೊಡ್ತಿದ್ಯಾ? ಹೊರಡು. ಏನು ಅಮ್ಮ, ನನ್ನ ಫಸ್ಟ್ ಪ್ರಾಜೆಕ್ಟು ಹಾ ಚಿಂದೆ ಮಾಡ್ಬಿಟ್ಟು. ನಿಜವಾಗ್ಲೂನಾ? ಹೌದು, ಹಾ ನೀನು ಬಂದಿರೋ ಗೊತ್ತಾಗ್ತಿತ್ತು. ಇಲ್ಲಿ ಕುತ್ಕೊಂಡು ತಿಂತಾ ಇದ್ರೆ ಸಾರಿ, ಅಡುಗೆ ಮಾಡ್ತೀರ ಹೆಂಗೆ ಗೊತ್ತಾಗತ್ತೆ? ನಾನು ಮಾತು ಹೇಳ್ತೀನಿ, ಯಾವ ಕೆಲಸ ಮಾಡ್ತೀವಿ ಅನ್ನೋದು ಮುಖ್ಯ ಅಲ್ಲ, ಅದನ್ನು ಹೇಗೆ ಮಾಡ್ತೀವಿ ಅನ್ನೋದು ಮುಖ್ಯ. ಸರ್, ಯಾರು ಬೇಕು? ಶಿವ ಸರ್ ಇದ್ದಾರಾ? ಶಿವ ಸಾರ? ಶಿವ ಸರ್ ಒಳಗಿದ್ದಾನೆ. ತುಂಬ ಥ್ಯಾಂಕ್ಸ್ ಅಪ್ಪ. ನಾವು ಇಲ್ಲದೇ ಇದ್ರು ಮಗಳ ಮದುವೆನ ಚೆನ್ನಾಗಿ ಮಾಡಿಕೊಟ್ಟಿದೀಯ. ತುಂಬ ಥ್ಯಾಂಕ್ಸ್ ಅಪ್ಪ. ಸತ್ಯವಾಗಿ ಹೇಳ್ತೀನಿ ರೀ, ಈ ಥರ ಒಂದು ಮಗನ ಹೇರೋದಕ್ಕೆ ಪುಣ್ಯ ಮಾಡಿರ್ಬೇಕು. ಏನಮ್ಮ ಇದು ದೊಡ್ಡ ದೊಡ್ಡ ಮಾತೆಲ್ಲ ಆಡ್ತಾ ಇದ್ದೀರಾ? ಮದುವೆ ಹುಡುಗಿ ಇವರಿಬ್ರು ಇದೇ ಖುಷಿ ಖುಷಿಯಾಗಿರ್ಬೇಕು ಅಂದರೆ ನೀವು ನಗ್ನಗ್ತಾ ಇರಬೇಕು. ಅರ್ಥ ಆಯ್ತಾ? ಸರಿ, ನಾವು ಹೊರಡ್ತೀವಿ. ಖಂಡಿತವಾಗೂ ನೀವೆಲ್ಲ ನಮ್ಮನೆಗೆ ಒಂದಿನ ಬರಬೇಕು. ಖಂಡಿತ ಬರ್ತೀವಿ. ಬರ್ತೀವಪ್ಪ, ಬರ್ತೀವಿ. ಥ್ಯಾಂಕ್ಸ್ ಬ್ರದರ್. ಹ್ಯಾಪಿನಾ? ಹ್ಯಾಪಿ. ಅಲ್ಲ ಬ್ರದರ್, ನಿಮ್ಮ ಗ್ಯಾಂಗಲ್ಲಿ ಯಾರೋ ಲವ್ ಮಾಡ್ತಾ ಇದ್ರಲ್ಲ, ಓಕೆ, ಅವ್ರ ಮನೇಲಿ ಸಪೋರ್ಟ್ ಇದೆಯಾ ಅಥವಾ ನಾನೇ ಮದುವೆ ಮಾಡಬೇಕು? ಕೇಳಿ ಹೇಳಿ. ನೀವೇ ಇಷ್ಟು ವರ್ಷದಿಂದ ಕೆಲಸ ಮಾಡ್ತಿದ್ದೀರಾ ಅಂತ ಗೊತ್ತು, ಆದರೆ ನನ್ನ ಮಗನ್ ನೋಡಿದ್ರ ಒಂದು ಕುಟುಂಬನೇ ಅವನ್ನ ಹುಡುಕೊಂಡ್ಬಂದು ಹೊಗಳ್ತಾ ಇದ್ದಾರೆ. ಅವನಲ್ಲಿ ಏನೋ ಒಂದಿದೆ ರೀ. ನಾವೇ ಬಿಸ್ನೆಸ್ ಮಾಡೋಕ್ಕೆ ಕಾಸು ಕೊಡ್ಬೋದಾಗಿತ್ತು. ನೀವೇನೆ ಅವ್ನು ಯಾವಾಗ ನೋಡಿದ್ರು ಪೆದ್ದನ್ ಥರ ನೋಡ್ತಾ ಇರ್ತೀರಾ. ಏಯ್, ಅವನು ದುಡ್ಡು ಕೊಟ್ಟು ಕರ್ಕೊಂಬಂದಿರೋರು, ಅವನು ವಹಿಸ್ಕೊಂಡು ಮಾತಾಡಬೇಡ. ಅಪ್ಪ ಅಪ್ಪ ಅಪ್ಪ, ನಿನ್ಗೇನು ಪಾಪ ಮಾಡಿದ್ದೀನಿ ನಾನು? ಯಾಕಪ್ಪ ಇಷ್ಟೊಂದು ಕೇವಲವಾಗಿ ಥಿಂಕ್ ಮಾಡ್ತೀಯಾ? ಏನಮ್ಮ, ನಿಜವಾಗ್ಲೂ ಇವರೇ ನನ್ನ ತಂದೆನಾ? ಹಂಗೆ ಹೊಡಿ ಮಗ. ಅಮ್ಮ ಟೆನ್ಷನ್ ಆದರು, ಆ ಒಂದು ಕಾರಣಕ್ಕೆ ನಂಬ್ತಾ ಇದ್ದೀನಿ.